ಏನಿದೆ ರುಪೀಸ್ ಕೆಜಿ ಏನು ಇತ್ತಂದ್ಬಿಟ್ಟಿದ್ದೀರಾ? ನನಗೋಸ್ಕರ ಒಂದು ಸಾಂಗ್ ಪ್ಲೀಸ್ ಡೆಡಿಕೇಟ್ ಮಾಡಿ. ನಿಗೋಸ್ಕರನಾ? ಲೋಕದ ಸುಖವೇ ಸಪಡ ಹೋಗುವ ಕಳಿಸ್ಬೇಕು, ನಾನು ಹೋಗುವ ಜೊತೆ ಕರ್ಕೊಂಡು ಹೋಗ್ಬೇಕು. ಇವಳು ಕಾನೂನು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ. ಏನದು? ಫೋಟೋ ಹಿಡ್ಕೊಳ್ಳೋದ್ನಲ್ಲಿ ವಿಡಿಯೋನಲ್ಲಿ ಜಪಾನ್ ಟೊಮೆಟೋನ? ಜಪಾನ ಮ್ಯಾಂಗೋ ತರ ಇದೆ. ಏನಿದಿಂದ ಬೆನಿಫಿಟ್ಸ್? 500 rupees kg. 500 rupees kg. ಪರವಾಗಿಲ್ಲ, ಬರಬಾರ್ದಾ ಬ್ಲಾಗಲ್ಲಿ? ಇವ್ರು ಹಣ್ಣು ತಗೊಂಡಿದೀವಿ, ಕಮ್ಮಿ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ತಾ ಇಲ್ಲ. ಇಲ್ಲ ಮೇಡಮ್, ಇಲ್ಲೆಲ್ಲ ಹೋಲ್ಸೇಲ್ ರೇಟ್, ರೀಸನಬಲ್ ರೇಟ್. ನಾವು ಜಾಸ್ತಿ ಹೇಳಲ್ಲ. ಎಷ್ಟು ತಗೊಂಡಿದೀವಿ ಅಷ್ಟರಲ್ಲಿ ಒಂಚೂರು ಕಮ್ಮಿ ಮಾಡಿ ವಿಡಿಯೋ ಆಗೋದು ಏನು ಮೀಡಿಯಂ ಕಟ್ ಆಗಿ ಫುಲ್ ವಿಡಿಯೋ ಹಾಕ್ತೀರಾ? ಕಟ್ ಮಾಡಿ ಮತ್ತೆ ಹ್ಯಾಡ್ ಮಾಡಿ ವ್ಲಾಗ್ ಮಾಡಿ ಹಾಕೋದು. ಆ್ಯಂಡ್ ಈಗ ಊರಿಗೆ ಹೋಗ್ತಿದ್ದೀವಿ, ಮಕ್ಕಳನ್ನ ನೋಡ್ಕೊಂಡು ಬರೋಕ್ಕೆ. ಆ್ಯಂಡ್ ಹೋಗಿ ಹಣ್ಣೆಲ್ಲ ತಗೊಂಡು ಬಂದಿದ್ದೀನಿ. ಈಗ ಕ್ವಿಕ್ಕಾಗಿ ಹೋಗಿ ಸ್ವಲ್ಪ ಬಟ್ಟೆ ಎತ್ತಿಕೊಂಡು ಲೆಟ್ಸ್ ಗೋ. ಏನಿದು ಚಿಕ್ಕ ಫುಲ್ ಇದನ್ನೇನಂತ ನಂಗೆ ಗೊತ್ತಿಲ್ಲ ರೀ. ಕೌಜು ಏನು ಇವತ್ತು ತಂದ್ಬಿಟ್ಟಿದ್ದಾರೆ ಸ್ಪೆಷಲ್ ಆಗಿ? ಬಿಳಿಯಾನೆ ತಿನ್ಲಿ ಅಂತ. ಯಾರು ಬಿಳಿಯಾನೆ? ಆನೆ, ಬಿಳಿ ಆನೆ ತೊಳಿ. ನೀವು ಸ್ವಲ್ಪ ತಿಂದ್ಕೊಡಿ. ಸಾಕೋದು ಬಿಳಿಯಾನೆ ಸಾಕೋದಂಗೆ ಅಲ್ಲ ರೀ, ತಿನ್ನ ಬಿಸಿ ಬಿಸಿಲೇ ತಿಂದ್ಕೊಡಿ. ಫೋನ್ ಇಕ್ಕಿ ಸೈಡ್ಗೆ ಫಸ್ಟ್. ಲೈಟ್ ಹಾಕೊಂಬೇಡ್ವಾ? ನೀವು ಏನು ಮಾಡ್ತೀರಾ? ಹೌದಾ? ವಾಟ್ ನಾಟ್ ಟು ಡು ರೀ? ಹೋಗ್ಲಿ, ನಂಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ತಿನ್ಬೇಕು ರೀ ಅಂತ ಹೇಳ್ದಾನೆ, ಹೇಳ್ದ ಇಲ್ವಾ? ಹೇಳ್ದೆ. ಮತ್ತೆ ಇವಾಗ ತಿನ್ನಕ್ ಸದ್ಯ ಬಿಟ್ಬಿಡಿ. ಇವಾಗ ಅದ್ರ ಕತೆ ಬಿಟ್ಬಿಡಿ. ಕಬಾಬ್ ಹೊಟ್ಟೆ ತುಂಬೋಗಿದೆ. ಬೇಡ ಮಾತೇಕೆ? ತಿನ್ನಲ್ಲ ತಾನೆ? ತಿಂತಿ ಹೇಳಿ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದ್ದೀರ ನನಗೆ. ನಿಮಿಷ ಕಡೆ ಮಾತಾಡಿ. ಕಬಾಬ್ ತಿನ್ಬಿಟ್ಟಿಲ್ವಾ ರೀ? ಅದರಲ್ಲಿ ಗ್ಯಾಪಲ್ಲಿ ಎಲ್ಲಿ ತಿನ್ಲಿರಿ? ಇಲ್ಲ, ಕಬಾಬ್ ಸ್ವಲ್ಪನೇ ತಿಂದಿದ್ದೀನಿ. ಅರ್ಧ ತಿನ್ನೋಣ, ನೀವು ಅರ್ಧ ನಾನು ಅರ್ಧ. ನಾನು ತಿಂದಾಗಿದೆ, ನನ್ನ ಪಾಟ್ ತಿಂದಾಗಿದೆ. ಅಲ್ಲಿ ಇಟ್ಕೊಳ್ಳಿ, ಅಭಿ ಬರ್ತಾ ಬೇಕು. ಹಾಂ, ಓಕೆ ಡನ್. ವ್ಲಾಗ್ ಮಾಡ್ತಾ ಇದ್ದೀನಿ, ಕಾನ್ಸಂಟ್ರೇಷನ್ ಮಾಡ್ತೀರಾ ಪ್ಲೀಸ್? ನಾನೇನು ಮಾಡಬೇಕು ವ್ಲಾಗ್ ಮಾಡೋದಕ್ಕೆ? ವ್ಲಾಗ್ ಮಾಡ್ತಾ ಇದ್ದೀನಲ್ವಾ? ಸರಿ, ನಾನೇ ಮಾಡಬೇಕು. ಏನು ಮಾಡ್ಬೇಕಂದ್ರೆ ಸುಮ್ಮನೆ ವ್ಲಾಗಲ್ಲಿ ಏನಾರ ಮಾತಾಡಿ, ಅಥವಾ ಎಲ್ಲ ಕೇಳ್ತಾ ಇರ್ತಾರೆ, ನೀವೊಬ್ಬರೇ ಮಾಡ್ತೀರಾ, ನಿಮ್ಮ ಹಸ್ಬೆಂಡ್ ಬರಲ್ಲ ವ್ಲಾಗಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಕೇಳಿದ್ರೆ ಹೇಳು, ನಮ್ಮ ಯಜಮಾನ್ರು ಔಟ್ ಆಫ್ ದ ಸಿಲೆಬಸ್ ಅಂತ ಹೇಳು. ಔಟ್ ಆಫ್ ದ ಸಿಲೆಬಸ್ ಪರವಾಗಿಲ್ಲ, ಅವಾಗ ಬರ್ಬೋದು. ಇಲ್ಲ, ಬರೋದು ಹೋಗ್ಲಿ, ನನ್ನಂದ್ರೆ ಇಷ್ಟ ತಾನೆ? ಖಂಡಿತ ಇಲ್ಲ. ಇಷ್ಟ ಇಲ್ವಾ? ಯಾಕೆ? ಈ ನನ್ನ ಮಾತು ಒಂದು ಕೇಳಲ್ವಾ? ಪ್ರಾಮಿಸ್ ಕೇಳಲ್ಲ? ಒಂದು ಪ್ರಾಮಿಸ್ ಕೇಳಲ್ಲ? ಪ್ರಾಮಿಸ್ ನೋಡು, ಎಲ್ಲ ಬೇಕು ಅಂತ ಮಾತಾಡ್ತಾ ಇದ್ದೀರಾ ಈಗ ನೀವು. ಹೌದು, ನನ್ನ ಮಾತು ಒಂದು ಏನನ್ನ ಹೇಳಿ? ಏನು ಹೇಳ್ಬೇಕು? ಏನಾದರೂ ಹೇಳಿ. ಡೌರಣಿ ಏನು ಹೇಳ್ಬೇಕು? ನಾನು ಡೌರಣಿ. ಹೋಗ್ಲಿ, ಒಂದು ಸಾಂಗ್ ನಂಗೋಸ್ಕರ. ಏನಂತ? ಏನೋ ಒಂದು ಸಾಂಗ್ ಹೇಳಿ. ನಿನ್ಗೋಸ್ಕರನಾ? ಗ್ಲಾಸ್ ಮುಚ್ಚಿ ಸೌಂಡ್ ಕೇಳಿಸಲ್ಲ, ಮೈಕಪ್ ಎರಡು ಕಡೆ ನಾವು ನೋಡ್ತಾರಲ್ಲ, ಈಗ ನಮ್ಮ ನೋಡ್ಕೊಂಡು ಹೋಗ್ಬೇಕು ಅಂತ ಈ ಕ್ಯಾಮ್ರಾ ಹಾಕಿದ್ಯಾ? ನೋಡ್ಕೊಂಡು ಹೋಗ್ಲಿ ಬಿಡಿ. ಯಾರು ನೋಡ್ತಾರೆ? ಅವ್ರ ಪಾಡ್ಗೆ ಅವ್ರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಡ್ರೈವಿಂಗ್ ಮಾಡೋರು, ಹಿಂದೆ ಮುಂದೆ ಕೂತಿರೋರು ನೋಡ್ಕೊಂಡು ಹೋಗ್ಲಿ ಬಿಡಿ, ಏನಾಗಲ್ಲ. ನಾವು ಗಂಡ ಹೆಂಡತಿ ಎಲ್ಲ ಬರ್ಸಿನಲ್ಲ. ಹೇಳಿ, ನನಗೋಸ್ಕರ ಒಂದು ಸಾಂಗ್ ಪ್ಲೀಸ್ ಡೆಡಿಕೇಟ್ ಮಾಡಿ. ನಿನ್ಗೋಸ್ಕರನಾ? ನನಗೆ ಆಡೋಡಕ್ಕೆ ಬರಲ್ಲ. ಬರುತ್ತೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಸೀರಿಯಸ್ಲಿ ಚೆನ್ನಾಗಿದೆ. ಹೇಳಿ, ವ್ಲಾಗ್ ಲೆಂತ್ ಮಾಡಬೇಡಿ. ನೀನು ಫಸ್ಟ್ ನೀನು ಹಾಡೇಳು. ನಾನು ಹೇಳ್ಬಿಟ್ಟು ನಂಗೆ ಗೊತ್ತಲ್ಲ, ಫಸ್ಟ್ ಡಬ್ಬ ಸಿಗ್ತದೆ. ನಾನು ಫಸ್ಟ್ ಹೇಳಮ್ಮ ನೋಡ. ಸೀರಿಯಸ್ಲಿ ನಂಗೆ ಬರಲ್ಲ. ಬರುತ್ತೆ.
ನಿನಗೆ ನಾನು ನನಗೆ ಸಿಕ್ಕವಲವು ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿಡಲಿ ಇರುವಂತ 100 ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದಾರೆಯೇ. ನೀವು ನಾರ್ಮಲ್ ಆಗಿ ಬೈಕ್ ಓಡಿಸಿ ಕಾರ್ ಓಡಿಸಿ ನಾನು ಮಾತಾಡ್ತೀನಿ ಓಕೆನಾ? ಬೈಕ್ ಓಡಿಸಿ ಕಾರ್ ಓಡಿಸಿ ರೀ ಹೇಳಿ ನಾನು ಒಂದು ವಿಷಯ ಕೇಳ್ತೀನಿ. ಈಗ ಟ್ರಿಪ್ ಹೋಗ್ಬೇಕು ಅಂತ ಅನ್ನಲ್ಲ ನನ್ನ ಫ್ರೆಂಡ್ಸ್ ಜೊತೆ. ನಿಮ್ಗೆ ಇಷ್ಟ ಇರ್ಲಿಲ್ಲ ಅಲ್ವಾ ನಾನು ಕಳ್ಸಿದ್ರು? ಮಾತಾಡ್ರಿ. ಹೌದು, ಇಷ್ಟ ಇರ್ಲಿಲ್ಲ ತಾನೇ? ಇಲ್ಲ, ನನ್ ಬಲವಂತಕ್ಕೆ ಕಳ್ಸಿದ್ರಲ್ಲ, ನಾನ್ ಖುಷಿಯಾಗಿರ್ಲಿ ಅಂತ. ಹೌದು. ನೀವು ಬೇಜಾರಾಯ್ತಾ ನಾನು ಈ ತರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದಕ್ಕೆ? ಎಲ್ಲ ಗೊತ್ತಿರೋರು ನಿಮ್ಮೂರವ್ರೆ ಅಲ್ವಾ, ಅದಕ್ಕೆ ಹೋಲಿ ಪಾಪ ಎಂಜಾಯ್ ಮಾಡ್ಲಿ ಬಿಡು ಅಂತ ಕಳಿಸ್ತೀನಿ ಅಷ್ಟೇ ಅಂತೀರಾ? ಹೋಲಿ ಬಿಡು, ನೀನಾರು ಎಂಜಾಯ್ ಮಾಡ್ಲಿ ಅಂತ ಹಂಗೆ ಅಷ್ಟು. ನೋಡಿದ್ರ ಗೇಮ್ಸ್ ಎಲ್ಲ ವಿಡಿಯೋಸ್ ಎಲ್ಲ ಒಂದು 2-3 ನೋಡಿದೆ. ಹೆಂಗ್ ಅನ್ಸುತ್ತೆ? ಜೋರಾಗಿ ಮಾತಾಡ್ರಿ, ಅಲ್ಲಿ ವ್ಲಾಗಲ್ಲೇ ಕೇಳಿಸಲ್ಲ ನೀವು ಮಾತಾಡೋದು. ಏನ್ ಚೆನ್ನಾಗಿ ಎಂಜಾಯ್ ಮಾಡಿದ್ಯಾ ಅಂತೆಲ್ಲ ಎಂಜಾಯ್ ಮಾಡಿದ್ಯಾ? ಪಾಪ ಇಬ್ರು ಹೆಣ್ಮಕ್ಳು ಕೆಳಗೆ ತಳ್ಳಿದ್ಯಾ? ಅವ್ರ ಪಾಪ ಈಜು ಹೊಡೆಯಕ್ ಬರಲ್ಲ, ಅವ್ ಯಾವ ಪಾಪ ಬೋಟ್ ಇಟ್ಕೊಂಡು ಹಿಂಗ್ ನಿಂತ್ಕೊಂಡಿದ್ಯ. ನಾನ್ ತಳ್ಳಿಲ್ಲ, ಅವರೇ ಜಂಪ್ ಮಾಡ್ರಿ ಅಂತಂದ್ರೆ ಪಾಪ ಅವ್ರ ಬೈಕ್ ಅಲ್ಲೇ ನಿಂತ್ಕೊಂಡಿದ್ದಾರೆ. ಅಲ್ಲ, ಅವ್ರಿಗೆ ಈಜು ಹೊಡೆಯಕ್ ಬರಲ್ಲ, ಏನಿಲ್ಲ, ಮತ್ತೆ ಯಾಕೆ ಜಂಪ್ ಮಾಡಿದ್ರು? ಏನೋ ನೀನ್ ಇದೆಯಾ ಬಿಡೋದು ತೆರೆದ್ರೆ ಜಂಪ್ ಮಾಡ್ಬಿಟ್ರು. ಇಲ್ಲ, ಅವರ ಜಂಪ್ ಮಾಡ್ರಿ ಮುಳುಗಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಜಂಪ್ ಮಾಡ್ಬಿಟ್ರ? ಅದಿದ್ ಕಟ್ಟಿದ್ರಲ್ಲ ರೀ ಜಾಕೆಟ್. ನೀನ್ ಮುಳುಗೋಗ್ಬೇಕಾಯ್ತು, ದಿನಕ್ಕೆ ಮುಳುಗಿಲ್ಲ. ನಂಗೆ ಸ್ವಿಮ್ಮಿಂಗ್ ಬರುತ್ತೆ. ಹೌದಾ? ಎಲ್ಲಿ ಕಲ್ತಿದ್ದೆ? ಬಚ್ಚನಹಳ್ಳಿ ತೊಟ್ಟಿನಲ್ಲಿ ಕಲ್ತಿದ್ದ? ಇಲ್ಲಪ್ಪ, ನಾನ್ ಬೆಂಗಳೂರಿಗೆ ಬಂದೆ, ನಮ್ಮ ಯಜಮಾನ್ರು ಕಳ್ಸಿ. ಹೋಗ್ಲಿ, ಹೆಂಗ ಅನ್ಸ್ತು? ನಾನು ಏನ್ ಹೆಂಗ ಅನಿಸ್ತು? ಅಲ್ಲಿ ಜಂಪ್ ಮಾಡಿದ್ದೆಲ್ಲ ನೋಡಿದ್ರ? ಪ್ರಾಪರ್ ನೋಡ್ದೆ. ಈಗ ನಿನ್ಗೆ ಆ ರೀತಿ ಸ್ವಿಮ್ ಮಾಡ್ಬೇಕು ಅಂತ ಧೈರ್ಯ ಬರೋದು ಯಾವಾಗ? ಸ್ವಿಮ್ಮಿಂಗ್ ಕಲ್ತ ಮೇಲೆ ತಾನೆ. ಹೌದು. ಮತ್ತೆ 10,000 ರೂಪಾಯಿ ಅವತ್ತು ಖರ್ಚು ಮಾಡಿದ್ದು ಹೋಯ್ತು ಬಿಡು ವಾಕ್ಯ. ಅಲ್ಲಿ ಇವಾಗ ನಾರ್ಮಲ್ ಸ್ವಿಮ್ಮಿಂಗ್ ಅಲ್ಲಿ ಮಾಡೋದಕ್ಕೂ ಅಲ್ಲಿ ಮಾಡೋದಕ್ಕೂ ಜಾಸ್ತಿ ಡಿಫ್ರೆನ್ಸ್. ಹೌದು, ಹೌದು. ಇಲ್ಲಿ ಸ್ವಿಮ್ಮಿಂಗ್ ಅಲ್ಲಿ ಮುಳುಗಲ್ಲ, ಅಲ್ಲಿ ಹೌದು. ಈಗ ನೀನ್ ಇಲ್ಲಿ ಕಲ್ತಿರೋದಕ್ಕೆ ನಾನು ಮಾಡಿದ್ದು. ಈಗ ಅಲ್ಲಿ ನಿಂಗೆ ಅಲ್ಲಿ ಮಾಡಕ್ ಆಯ್ತಾ ಇಲ್ವಾ? ಆಯ್ತು. ಮತ್ತೆ ಅದ್ ಹೆಂಗ್ ಮಾಡಕ್ ಸಾಧ್ಯ ಹೆಂಗಾಯ್ತು? ಕಲ್ತಿರೋದಕ್ಕೆ. ಮತ್ತೆ ಸ್ವಿಮ್ಮಿಂಗ್ ಕಲ್ತಿರೋದಕ್ಕೆ. ಬೇಜಾರಾಯ್ತಾ ನೋಡು? ಗಂಡ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗಿದ್ದಾಳೆ, ಇವಳಿಗೆ ಜವಾಬ್ದಾರಿ ಇಲ್ಲ ಅನಿಸ್ತಾ? ಏನಿಲ್ಲ, ಎಂಜಾಯ್ ಮಾಡಕ್ ಹೋಗಿದ್ದಾಳೆ, ಹೋಗಿ ಎಂಜಾಯ್ ಮಾಡ್ಲಿ ಬಿಡು ಅಂತ ಸುಮ್ಮನೆ. ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ? ಅದೆಲ್ಲ ಒಂದೊಂದು ಟೈಮು ಆಯ್ತು ಬಿಡು, ಹೋಲಿ ಮಾಡ್ಲಿ ಎಂಜಾಯ್. ಬೇರೆ ಯಾರು ಅಂದ್ರೆ ಕಳಿಸ್ತಾರಲ್ಲ, ನಿಮ್ಮೂರವ್ರೆ, ನಿನ್ನ ಜೊತೆ ಓದಿದ್ದವ್ರೆ ಅಲ್ವಾ, ಎಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರೋರೆ, ನಿಮ್ಮೂರವ್ರೆ, ನಿನ್ನ ಜೊತೆ ಓದೋರೆ, ಸರಿ ಹೋಗ್ಲಿ ಬಿಡು, ಎಂಜಾಯ್ ಮಾಡಿ. ನಿನ್ನ ಜೊತೆ ಹೆಣ್ಮಕ್ಳು 3-4 ಜನ ಇದ್ರಲ್ಲ, ಅದಕ್ಕೋಸ್ಕರ ಆಯ್ತು ಎಂಜಾಯ್ ಮಾಡಿ ಅಂತ ಕಳಿಸಿ. ಚೆನ್ನಾಗಿ ನೋಡ್ಕೊಂಡ್ರಿ, ಸುಳ್ಳು ಯಾಕೆ ಹೇಳ್ಬೇಕು? ಇಲ್ಲ, ಸೇಫ್ಟಿ ಅಂತ ಚೆನ್ನಾಗಿ ನೋಡ್ಕೊ. ಒಂದತ್ರ ಮಾತ್ರ ತಿರ್ಮಸ್ಥಳದಲ್ಲಿ ಡ್ರೆಸ್ ಎಲ್ಲರೂ ಅವ್ರವ್ರು ಚೇಂಜ್ ಮಾಡ್ಕೊಳಕ್, ಬಾಯ್ಸ್ ಎಲ್ಲ ಹೋಗ್ಬಿಟ್ರು, ನಮ್ಗೆ ಚೇಂಜ್ ಮಾಡ್ಕೊಳಕ್ಕೆಲ್ಲ ಫೆಸಿಲಿಟೀಸೇ ಇಲ್ಲ. ನಮ್ಗೆ ನೋಡ್ಸ್ಬಿಟ್ಟು ಇಲ್ಲಿದೆ ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಏನೋ ತಗೊಳಕ್ಕೆ ಹೋಗ್ಬಿಟ್ರು ಬೆಳಗಿನ ಜಾವ ಒಂದು 4:15 ಕತ್ತಲಲ್ಲಿ. ಮತ್ತೆ ನಾವು ಹುಡ್ಕೊಂಡು ಹೋಗಿ ರೂಮ್ ಮಾಡ್ಕೊಂಡು 3 ಮೆಂಬರ್ಸ್ಗೆ 500 ರೂಪೀಸ್ ಕೊಟ್ಟು 1 ಅವರ್ಗೆ ಫ್ರೆಶಪ್ ಆಗಿ ಬಂದು. ಅದು ಒಂದತ್ರ ಅವ್ರು ಕೆಲವೊಬ್ರು ಗುಂಡ್ ಮಾಡ್ಸಕ್ ಹೋಗ್ಬಿಟ್ಟಿದ್ರು, ಇವರು ನಾವು ಫ್ರೆಶಪ್ ಆಗ್ತೀವಿ ಅದು ಇದು ತರಕ್ಕೆ ಅಂತ ಹೋಗ್ಬಿಟ್ಟಿದ್ರು. ಅಂದ್ರು ಮತ್ತೆ ಫೋನ್ ಮಾಡ್ದಾಗ ಬರ್ತೀವಿ ಅಂದ್ರು, ಸರಿ ಬಿಡಿ ನಾವೇ ಹುಡ್ಕೊಳ್ತೀವಿ ಅಂತ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಎಲ್ಲ ತರ ಗೇಮ್ಸ್. ನಾನ್ ಟ್ರಿಪ್ ಅಂತ ನನ್ನ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ದು ಒಂಥರ ಡಿಫ್ರೆನ್ಸ್ ಆಗಿ ಸೂಪರ್ ಆಗಿತ್ತು. ಡಿಫ್ರೆಂಟ್ ಆಗಿ ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಹಂಗಲ್ಲ, ಈ ತರ ಗೇಮ್ಸ್ ಎಲ್ಲ ನಮ್ಮ ಹತ್ರ ಹಂಗಲ್ಲ. ಈ ಗಂಡ ಹೆಂಡತಿ ಮಕ್ಳು ಯಾವಾಗ ಇದ್ದಿದ್ದೆ, ಸಿ ವಾಟ್ ಐ ಆಮ್ ಸೇಯಿಂಗ್ ಈಸ್ ಎಂಜಾಯ್ ಮಾಡ್ಬೇಕು ಲೈಫಲ್ಲಿ. ಗಂಡ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನೀವು ಇದೇ ರೀತಿ ಹೋಗಿ ಫ್ರೆಂಡ್ಸ್ ಅಂತ ಹೇಳ್ಬೇಕು ಅಲ್ವಾ? ಅಲ್ಲ, ಇವಾಗ ನಮ್ಮ ಮದ್ವೆ ಆದಾಗಿಂದ ಈ ತರ ಎಲ್ಲ ಹೋಗೇ ಇಲ್ಲ, ಲಾಂಗ್ ಟ್ರಿಪ್ ಎಲ್ಲೂ. ಓಕೆನಾ? ನೀವ್ ಕರ್ಕೊಂಡು ಹೋಗೋಷ್ಟು ಫ್ರೀ ಇಲ್ಲ ನಿಮ್ಗೆ. ನಿಮ್ಗೆ ನಿಮ್ 1000 ಕೆಲ್ಸಗಳಿದೆ. ಇನ್ನಾಯ್ತು, ಇನ್ ಮಕ್ಕಳನ್ನ ಎಲ್ಲ ಕರ್ಕೊಂಡು ಹೋದ್ರೆ ನಾನು ಹಿಂಗೆ ಎಂಜಾಯ್ ಮಾಡಕ್ಕಾಗಲ್ಲ. ಸೀರಿಯಸ್ಲಿ ನನಗೆ ಮದ್ವೆ ಆದಾಗಿದ್ದ ಈ ಟ್ರಿಪ್ ಅಲ್ಲೇ ನಾನು ಆರಾಮಾಗಿ, ಲೈಕ್ ಯಾವುದೇ ಸರ ಟೆನ್ಷನ್ ಇಲ್ಲದೆ
ಇವಾಗ ನಾನ್ ನನ್ ಜೊತೆ ಬಂದ್ರೆ ಇದೆಲ್ಲ ಟೆನ್ಷನ್ ಇಲ್ವಾ? ಟೆನ್ಷನ್ ಅಂತಲ್ಲ, ಹಾ? ಈ ಜವಾಬ್ದಾರಿ ಇರುತ್ತೆ ಅವಾಗ. ಮಕ್ಳಿಗೆ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಅಲ್ಲ ನಾನ್ ಅದೇ ಹೇಳಿದ್ದು, ಡಿಫ್ರೆಂಟ್ ಆಗಿರ್ಬೇಕಂದ್ರೆ ಗಂಡ ಹೆಣ್ಮಕ್ಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಇಲ್ಲ. ನೀವು ಹೋಗಿ ಇಲ್ಲ ಇಲ್ಲ ಫ್ರೆಂಡ್ಸ್, ಹಂಗಲ್ಲ ನಾನು ಹೇಳ್ತಾರದು. ಅಂದ್ರೆ ಒಂಥರ ಒಂದು ಫ್ರೀ ಬರ್ಡ್ ಆಗಿ ಎಂಜಾಯ್ ಮಾಡಿದೆ 2 days, ಯಾವ್ದೇ ತರ ಟೆನ್ಷನ್ ಇಲ್ಲದೆ. 1000 ಇದೆ ಮೈಂಡ್ ಅಲ್ಲಿ. 4 days ಅಂತ ಹೇಳು. 3 days 3 nights. ಮುಂಚೆ ಹೇಳಿದ್ರೆ ಪಾಪ ಲೀಲಾ ಮನೆ ಕಳ್ಸ್ಕೊಟ್ಬಿಡ್ತಿದ್ದ, ಕರ್ಕೊಂಡು ಆಯಾಮನ ಕರ್ಕೊಂಡು ಹೋಗ್ಬೇಕು, ಇಂದಿರಾ ತಳ್ಬಿಡ್ತಿದ್ರು. ಇನ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಚಾರ್ಲಿಗೆ, ಮತ್ತೆ ಹೋಗಕ್ಕಾಗತ್ತಾ? ಮತ್ತೆ ಹೋಗ್ಬೇಕು. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಯಾವ್ದೇ ಟ್ರಿಪ್ ಅನ್ನಲ್ಲ ಫ್ರೆಂಡ್ಸ್ ಜೊತೆ ಸಾಕು. ಇದು ಕಳ್ಸಿದ್ದೀರಾ ಪಾಪ, ಲೈಕ್ ನಾನು ಎಂಜಾಯ್ ಮಾಡ್ಲಿಕ್ಕೆ ಖುಷಿ ಆಗಿರ್ಲಿ ಅಂದ್ಬಿಟ್ಟು. ಇಷ್ಟ ಇಲ್ಲ ಅಂದ್ರೂ ಕಳ್ಸಿದ್ದೀರಾ, ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಸದ್ಯಕ್ಕೆ ಇನ್ ಯಾವ್ದೇ ಟ್ರಿಪ್ ಪ್ಲಾನ್ ಮಾಡಲ್ಲ. ಪ್ಲಾನ್ ಮಾಡಿದ್ರು ನಾನು ಹೋಗಲ್ಲ, ಓಕೆನಾ? ನಾನು ಇಲ್ಲ, ನೀವ್ ನನ್ ಕರ್ಕೊಂಡು ಹೋಗ್ತೀರಾ? ಇವಳು ಆಫರ್ ರೋಡ್ ಹೆಂಗಿದೆ, ಇವಳು ಒಬ್ಬರೇ ಸಪರೇಟ್ ಹೋಗುವ ಕಳಿಸ್ಬೇಕು, ನಾನು ಹೋಗುವ ಜೊತೆ ಕರ್ಕೊಂಡು ಹೋಗ್ಬೇಕು. ಇವಳು ಕಾನೂನು ನನ್ ಬಿಟ್ಟು ಹೋಗಲ್ಲ ತಾನೇ ನೀವು? ಖಂಡಿತ ಹೋಗ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಪ್ರಾಮಿಸ್ ಎಲ್ಲ ನೀನ್ ಹೋಗ್ ಬಂದಿಲ್ವಾ? ಸುಳ್ಳು ಪ್ರಾಮಿಸ್ ಮಾಡಬಾರ್ದು. ನೀನ್ ಹೋಗ್ ಬಂದಿಲ್ವಾ? ನನ್ ಬಿಟ್ಟು ಹೋಗ್ತೀರಾ ನೀವು? ಈಗ ನೀನ್ ಹೋಗ್ ಬಂದಿಲ್ಲ ನನ್ ಬಿಟ್ಟು. ಹೋಗಿದ್ದೀನಿ. ಮತ್ತೆ ನಾನು ಹೋಗ್ಬೇಕು. ಪ್ಲೀಸ್ ನಾನು ಬಿಟ್ಟು ಹೋಗ್ಬೇಡಿ. ನೀನ್ ಹೆಂಡತಿ ಎಷ್ಟು ಪ್ರೀತಿ ಮಾಡ್ತಾರೆ. ಹಾ ನೀವು ನಮ್ಮನ್ ಬಿಟ್ಟು 4 ದಿನ ಆಯ್ಕೊಂತನಕ್ ಹೋಗಿದ್ರಲ್ಲ ಅವಾಗ. ಪ್ಲೀಸ್ ದಯವಿಟ್ಟು ಬಿಟ್ಟು ಹೋಗ್ಬೇಡಿ. ಫಸ್ಟ್ ಅದಕ್ಕೆ ಉತ್ತರ ಕೊಡೋ. ನೀನ್ ನನ್ ಬಿಟ್ಟು ಹೋಗಿದ್ದಲ್ಲ. ಹೋಗಕ್ ಇಷ್ಟ ಇರ್ಲಿಲ್ಲ, ಬಟ್ ಸ್ಕೂಲ್ ಫ್ರೆಂಡ್ಸ್ ನಾನು ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಯಾರು ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ? ನಿಂಗೆ ಯಾಕೆ ಅವೆಲ್ಲ? ನಾನು ಹೋಗ್ತೀನಿ. ನಾವ್ ಬೇಡ, ಖಂಡಿತ ಬೇಡ. ಆಯ್ತು ಬಿಡಪ್ಪ, ಬರಲ್ಲ. ಏನು ನನ್ನೇನೋ ಗೋವಾ ಕರ್ಕೊಂಡು ಹೋಗ್ತೀರಾ ಅಂತ ಆಸೆ ಇಟ್ಕೊಂಡು ತಿರ್ಗಿಸಿ ನಿಂಗೆ ಯೂಟರ್ನ್ ಮಹೇಶ್ ಅಣ್ಣ ಎತ್ತಾಕೊಂಡು ಹೋಗೋಣ. ಎತ್ತಾಕಂಡೆ ಹೋಗೋದು, ಹಂಗೆ ಹೋಗಲ್ಲ. ನಮಸ್ಕಾರ ನಮಸ್ಕಾರ. ಸಿ ಹಾಯ್ ಟು ವ್ಲಾಗ್. ಹಾ ಹಾಯ್ ಮಾಡಲ್ಲ. ಹಾಯ್. ಎಷ್ಟೊತ್ತಾಯ್ತು ಬಂದು? ಇವಾಗ್ಲೇ 1-2 ನಿಮಿಷ ಆಯ್ತು. ಕರೆಕ್ಟ್ ಟೈಮಿಗೆ ಬಂದಿದೀವಲ್ಲ. ನೀನು ಇಲ್ಲಿ ಬಂದಿದ್ಯಾ? ನಾನು 25 ನಿಮಿಷ ವೇಟ್ ಮಾಡಿದ್ದೀನಿ ಎಚ್ ಕ್ರಾಸ್ ಅಲ್ಲಿ ಬಸ್ಗೆ. ಏನಪ್ಪ ಸಮಾಚಾರ? ಬಸ್ಗಳಿಲ್ವಾ? ಇಲ್ಲ, ನೈಟ್ ಟೈಮ್ ಕಷ್ಟ ಬರೋದು. ಅಪ್ಪ ಗಾಡಿ ಏನಕ್ಕ ಆಯ್ತು ತಿಳ್ಕೊಂಡು ಮಹೇಶ ಕನ್ನಡ ತಿಳ್ಕೊಂಡು ಕತ್ಲಲ್ಲಿ ಅದೇ ಎಷ್ಟೊಂದು ಬಿಟ್ಟಪ್ಪ ಗೋವಾ ನಾನು 7ಗೆ ಬಿಟ್ಟ ಮನೆ. 25 ಮಿನಿಟ್ಸ್ ವೇಟ್ ಮಾಡಿದೆ. ಅಣ್ಣ ಕರ್ಕೊಂಡ್ ಬಂದೆ ಬೈಕ್ ಹಾಕೊಂಡು. ಬಸ್ಸೇ ಇಲ್ಲ ಬಾವ, ನೈಟ್ ಟೈಮ್ ಕಷ್ಟ ಈ ರೂಟ್ ಬರೋದು. ಕೆಜಿ 500 ರೂಪಾಯಿ. ಜಪಾನ್ ಫ್ರೂಟ್ಸ್ ಅಂತ ಹೇಳ್ದೆ. ಜಪಾನ್ ಫ್ರೂಟ್ ಇಂದ ಫೋಟೋ ಹಿಡಿಯಕ ಗೂಗಲ್ ಅಲ್ಲಿ ಬಂದ್ಬಿಡುತ್ತೆ. ಅಲ್ಲ ಕಣೋ, ಇಂದ ಫೋಟೋ ಹಿಡ್ಕೊಂಬಂದು ಚಾಕು ಇಸ್ಕೊಂಬರೋಗು. ಚಾಕು ಇಸ್ಕೊಂಬೋಗಮ್ಮ, ಕುಯ್ಯನ ಚಾಕು ಇಸ್ಕೊಂಬೋಗು. ಕೊಟ್ಟು ಬಿಡಬೇಕು, ತಿಂದು ಬಿಡಬೇಕು ಅಷ್ಟೇ. ಒಂದು ಕಾಯಿ 50 ರೂಪಾಯಿ ಪಾಪ. ಒಂದ್ ಪೀಸ್ ಕಟ್ ಮಾಡಿ ಕೊಟ್ರು ತಿನ್ರಿ ಅಂತ. ತಿಂದ್ ನೋಡ್ದೆ ಚೆನ್ನಾಗಿತ್ತು. ಎಷ್ಟು ಅಂತ ಕೇಳಿದ್ರೆ 500 ರೂಪಾಯಿ ಹೇಳ್ದ. ಬಂದ್ಬಿಟ್ಟೆ. ಮತ್ತೆ ಅದೊಂದೇ ಒಂದು ಟೇಸ್ಟ್ ಮಾಡ್ಸೋಣ ಮಕ್ಳಿಗೆ ಅಂತ. ಏನ್ ಇಷ್ಟ ಇದೆ? ಅಜ್ಜಿ ಚಾಕು ಕೊಡಜ್ಜಿ. ಆ ಪ್ರಸಾದ ಕೊಡ್ಬೋದು, ಎಲ್ಲರೂ ತಿಂತಾರೆ. ಯಾವ ಬೇಕಲ್ಲಿ ಎತ್ಕೊಳ್ಳೋದೆ ಕಳೆ ಕಚ್ಬೇಡ. ಚಾಕು ಇಸ್ಕೊಂಬರು, ಚಾಕು ಇಸ್ಕೊಂಬರು. ಅಲ್ಲ, ಆ ಬ್ಯಾಗ್ ಅಲ್ಲಿ ಇದೆ. ಬಟ್ಟೆ ಓ ಇದ್ರಲ್ಲ ಐತಿ ಯಾವ್ದೋ ಅದೇ ಕೊಡು. ಅದು ನಿಮ್ಮ ಅಕ್ಕ ಮಾಡಿದ್ರೆ ಕುಕ್ಕರ್ ಅಲ್ಲಿ ಹಾಕಿ. ನೀವ್ ತಂದಿರೋದು ಅದು, ಸುಮ್ಮನೆ ನನ್ ಮೇಲೆ ಹೇಳ್ಬೇಡಿ. ಸೈಲೆಂಟ್ ಇಲ್ಲ ಅವಳು. ಇವಾಗ ಇವತ್ತಷ್ಟೇ. ಇವಾಗ ಕೊಡ್ತೀನಿ, ನಾನು ಕೊಡ್ತೀನಿ. ಸಿಪ್ಪೆ ಇಲ್ಲ, ಹಂಗೆ ತಿನ್ನೋದು. ಪರ್ಸನ ಕೊಡೋರೆ ಬರ್ಸಿದೀನಿ. ಕೊಡು. ಚೆನ್ನಾಗಿಲ್ಲ ಗುಡ್ಡ? ತಿನ್ನು. ಮತ್ ಮುದ್ದೆ ಕಾಂಗಿಕ್ಕಂತ ಇದೆಯಾ? ತಗೊಳ್ಳು. ಇವನು ಅಷ್ಟೇ ಹಾತ್ಕೊಂಡ್ ತಿಂದ್ರೇನೆಲ್ಲ ಕಾಯ್ಬಿಟ್ಟು ಇಬ್ರು ಹಂಗೇನೆ ಕೈಯಾಗ ಇರ್ತದೆ, ಕಳಕಾಕಿ ಹಾಕಂತೀನಿ. ಪಪ್ಪ ಕೊಡು, ಟೇಸ್ಟ್ ಮಾಡ್ಲಿ ಹೆಂಗಿದೆ.
ಇಂದ ಎಲ್ಲಿ ಇವಳು ನೋಡು ಎಲ್ಲ ತಿನ್ಬಿಟ್ಟು ಒಟ್ಟು ಬಿಸಾಕ್ತು ಒಟ್ಟು ತಿನ್ಬೇಕು. ಹೆಂಗ್ ಅಷ್ಟ ಹಾಕಿದ್ದೆ ಕಮ್ಮಿ ಕೊಡು. ಹೆಂಗಿದೆ ಅದಿ ಮಾವಂಕಾಯಿ ಇದ್ದಂಗೆ ಐತೆ ಇವ್ನು ಟೊಮಾಟೊ ಅಂತ. ನೋಡ್ದಾ ಸಪೋಟ ಇರುತ್ತಲ್ಲ ತಿನ್ನಮ್ಮ. ಅಯ್ಯೋ ಇವ್ಳು ಹೊಟ್ಟೆ ತಿಂತಲ್ಲ ಬಿಡು ಎಲ್ಲ ಬಿಸಾಕ್ತು. ಸ್ಪಿಟ್ ತೆಗ್ದದ ಅಷ್ಟೇ ಬೈಕ್. ಒಟ್ಟು ತಿನ್ಬೋದ್ರಿ ಅದು. ಏನ್ ತಿಂದ್ರಿ ಇದೇನ್ ಬರುತ್ತೆ ಎನರ್ಜಿ ಏನ್ ಬರುತ್ತೆ ಏನ್ರಿಂದ ಇದು ಬ್ರೈನ್ ಚೆನ್ನಾಗಿ ಡೆವಲಪ್ ಆಗುತ್ತಂತೆ. ಸುಳ್ಳ ನಿಜನ ಬೇಡ ನಂಗ್ ಬೇಡ. ಇವಳು ನೋಡ್ದೆ ಇವಳು ಹಂಗ ಲೊಡ್ಸ್ಕೊಂತಿರೋದು ತಗೋ. ಸಪೋಟ ಇರುತ್ತೆ ನೋಡ ಅದಕ್ಕೆ ಸ್ವಲ್ಪ ಸ್ಪೀಡ್ ಇನ್ನೊಂದು ಕೊಡ್ಲಾ? ಏನು ಅದಕ್ಕಿಂತ ಅವ್ಳು ತಿನ್ಬೇಕಲ್ಲ ಅಲ್ಲಿ ಅವ್ಳು ತಿನ್ನಲ್ಲ. ಬೇಡನಾ ತಗೋ ಇದು ಮಮ್ಮಿಗೊಂದು ನೀನೊಂದು ತಿನ್ನಜ್ಜಿ. ಹೆಂಗಿದೆ ಟೇಸ್ಟ್? ಬೇಡ ಇದರೊಳಗೆ ತಿಂತಿರೋ ಅಷ್ಟೇ ನಿಮಗೆ ಪೀಸ್ ತಿನ್ನು. ಮಮ್ಮಿಗೆ ಅಂದ್ಕೊಂಡು ನೀನೊಂದು ತಿನ್ನು. ತಿಂದ್ರು ತಿಂದ್ರು ಅಂತ ನೋಡೋಣ. ಊಟ ತಿನ್ನಾಗ ಕೊಡ್ತೀವಿ ಸದ್ಯಗ ಯಾರು ತಿನ್ನಲ್ಲ ತಿಂದಿಗಲ್ಲ ಅಂದ್ರು ತಿಂಡಿಗಳಂದ್ರೆ ಮುಂದೆ ಕರೆಕ್ಟ್ ಹೇಳು. ನೀನೇ ಊಟ ಸರಿ ತಿನ್ನಲ್ಲ. Thank you so much for watching. Bye bye, see you in next vlog.